ಸರಿ, ಟೆಂಪಲ್ ರನ್ ಮಾಡಿದ್ರಿ, ವಿವಿಧ ದೇವಸ್ಥಾನಗಳು ಭೇಟಿ ಕೊಟ್ರಿ, ದೇವರ ಆಶೀರ್ವಾದ ಜೊತೆಗೆ ಮತದಾರ ಆಶೀರ್ವಾದ ಸಿಗುತ್ತಾ? ನೋಡಿ, ನಾನು ಒಬ್ಬ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಟಂಥವನು. ಹಾಗಾಗಿ ಪ್ರತಿ ವರ್ಷ ಅರ್ಥಾತ್ ಪ್ರತಿ ಚುನಾವಣೆಯಲ್ಲಿ ಮತ್ತು ನಮ್ಮ ವಿಧಾನಸಭೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಜೊತೆಗೆ ನಾನು ಮಂದಿರಗಳಿಗೆ, ವಿವಿಧ ಮಂದಿರಗಳಿಗೆ ನಾನು ಭೇಟಿ ಕೊಡ್ತಾನೆ ಇರ್ತೇನೆ. ಯಾಕಂದರೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಸನಾತನ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಇದೆ. ಇದು ನನ್ನ ನಂಬಿಕೆ. ಇದು ಹಾಗಾಗಿ ನಾನು ಭೇಟಿ ಕೊಟ್ಟಿದ್ದೇನೆ. ಇದಕ್ಕೆ ಟೆಂಪಲ್ ರನ್ ಅಂತ ಅನ್ನೋದಿಲ್ಲ, ಇದಕ್ಕೆ ದೇವರ ದರ್ಶನ ಅಂತ. ದೇವರ ದರ್ಶನ ಮಾಡಿ ಒಳ್ಳೆಯ ಕಾರ್ಯ ಶುರು ಮಾಡಿ. ಈಗ ನಿಮ್ಮ ಮನೆಯಲ್ಲಿ ನೀವು ಮದುವೆ ಮಾಡ್ತೀರಿ ಅಂತ ತಿಳ್ಕೊಡ್ರಿ, ನಿಮ್ಮ ಮಗಳದ್ದು, ಆವಾಗ ನೀವು ದೇವತಾ ಕಾರ್ಯ ಮಾಡ್ತಿರಿಲ್ಲ. ಇದು ಒಂದು ರೀತಿಯಲ್ಲಿ ದೇಶಕ್ಕೆ ಕಲ್ಯಾಣ ಕೆಲಸ. ಇದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಕಲ್ಯಾಣಕಾರಿಯಾದಂಥ ಕೆಲಸಗಳು ನಡೀತಾ ಇದೆ. ಅದು ಕಲ್ಯಾಣ ಕೆಲಸ. ಇದು ಈ ಕಲ್ಯಾಣ ಕೆಲಸದ ಹಿನ್ನೆಲೆಯಲ್ಲಿ ನಾನು ಇವತ್ತು ಮಂದಿರಗಳಿಗೆ, ಮಠಗಳಿಗೆ ಭೇಟಿ ಕೊಟ್ಟೀನಿ. ಈಗ ಕೊನೆಯದಾಗಿ ಸುಪ್ರಸಿದ್ಧ ಮುರುಘಾ ಮಠಕ್ಕೆ ಭೇಟಿ ಕೊಟ್ಟಿದ್ದೇನೆ. ಬೆಳಿಗ್ಗೆ 3000 ಮಠಕ್ಕೆ, ಸಿದ್ಧಾರೂಢ ಮಠಕ್ಕೆ, ಈಗ ನಮ್ಮ ಮುರುಘಾ ಮಠಕ್ಕೆ ಭೇಟಿ ಕೊಟ್ಟಿದ್ದೇನೆ. ಬೆಳಿಗ್ಗೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಮತ್ತು ಹನುಮಂತ ದೇವರ ದೇವಸ್ಥಾನ, ನಾಗಶೆಟ್ಟಿ ಕುಪ್ಪದ ಹನುಮಂತ ದೇವರ ದೇವಸ್ಥಾನ, ಭಾಳ ಪುರಾತನವಾದಂಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ. ಇವು ಸಾಮಾನ್ಯವಾಗಿ ನಾನು ಭೇಟಿ ಕೊಡ್ತಾ ಇರ್ತೇನೆ. ಎರಡನೇದಾಗಿ, ಕ್ಷೇತ್ರದ ಲಕ್ಷಾಂತರ ಜನರ ಆಶೀರ್ವಾದ ಕಳೆದ 4 ಬಾರಿಯಿಂದ ನನಗೆ ಸಿಕ್ಕಿದೆ. ಈ ಬಾರಿನೂ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ ಇದೆ. ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿತೈಷಿಗಳು, ಕಾರ್ಯಕರ್ತರು, ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳು ಮತ್ತು ಜನತಾ ಜನಾರ್ದನ ಎಲ್ಲರೂ ಒಟ್ಟಿಗೆ ಅಲ್ಲಿ ಬರ್ತಾ ಇದ್ದಾರೆ. ಅವರು ಬರೋದಕ್ಕಾಗಿ ಕಾಯ್ತಾ ಇದ್ದೇವೆ. ಅಲ್ಲಿಂದ ನಾವು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಇವತ್ತು ನಾಮಪತ್ರ ಸಲ್ಲಿಸ್ತಿದ್ದೇವೆ. ಅವ್ರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಹಾಗೂ ಮಾಜಿ ಇನ್ನೊಬ್ಬ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವ್ರದ್ದು ಇವತ್ತು ನಾಮಿನೇಷನ್ ಅವರು ಫಾರ್ಮಲ್ ಆಗಿ ಕೊಡ್ತಾ ಇದ್ದಾರೆ. 2 ಗಂಟೆ ಒಳಗೆ ಆದರೆ ಅವರು ರೀಚ್ ಆಗ್ತಾರೆ. ಆದರೆ ಅವರು ಖಂಡಿತವಾಗಿಯೂ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರದ್ದು ನಾಮಿನೇಷನ್ ಇದೆ. ಯಾಕಂದ್ರೆ ನಾಳೆ ನೀವು ಮೀಡಿಯಾದವ್ರು ಬೊಮ್ಮಾಯಿ ಅವರ ಅನುಪಸ್ಥಿತಿ ಅಂತ ಹಾಕ್ತೀರಿ ನೀವು. ಅದಕ್ಕೆ ಹಂಗಿಲ್ಲ. ಅವರು ಪಾಪ ಬರಬೇಕಂತ ಭಾಳ ಇಚ್ಛೆ ಇದೆ. ಬೇಗನೆ ಮಾಡೋ ಪ್ರಯತ್ನವನ್ನು ಅವ್ರದ್ದು ತಮ್ಮದು ಮಾಡ್ತಾ ಇದ್ದಾರೆ. ಇನ್ನು ಬೈರತಿ ಬಸವರಾಜ್ ಅವರು, ನಮ್ಮ ಹಿಂದಿನ ವಿಧಾನ ಪರಿಷತ್ ಸದಸ್ಯರಾದಂಥ DS ವೀರಯ್ಯನವರು, ಹಿಂದಿನ PWD ಮಂತ್ರಿಗಳಾಗಿ ಇಲ್ಲಿ ಭಾಳ ಉತ್ತಮ ಕೆಲಸ ಮಾಡಿದಂಥ CC ಪಾಟೀಲ್ರು, ನಮ್ಮ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಬೆಲ್ಲದವರು, ನಮ್ಮ ಜಿಲ್ಲೆಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ MR ಪಾಟೀಲ್ರು, MLCಗಳಾದಂಥ ಪ್ರದೀಪ್ ಶೆಟ್ಟರು, ಸಂಕನೂರ್ ಅವರು, ಈ ಥರ ಅನೇಕರು ಭಾಗವಹಿಸ್ತಾ ಇದ್ದಾರೆ. CT ರವಿ ಅವರು, ನಮ್ಮ ಹಿಂದಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ CT ರವಿ ಅವರು, ಹೀಗೆ ಹಲವರು ಭಾಗವಹಿಸ್ತಾ ಇದ್ದಾರೆ. ಯಾರಾದರೂ ವಿಜಯ ಸಂಕೇಶ್ವರ್ ಅವರು, ಸನ್ಮಾನ್ಯ ವಿಜಯ ಸಂಕೇಶ್ವರ್ ಅವರು ಭಾಗವಹಿಸ್ತಾ ಇದ್ದಾರೆ. ಪ್ರಭಾಕರ್ ಕೋರೆ ಅವರು ಭಾಗವಹಿಸ್ತಾ ಇದ್ದಾರೆ. ಹೀಗೆ ಹಲವಾರು ಜನ ಭಾಗವಹಿಸ್ತಾ ಇದ್ದಾರೆ. ಆ ಕಾರಣದಿಂದ ಅವರೆಲ್ಲರ ಒಂದು ಸಹಕಾರ, ಸಹಯೋಗ, ಆಶೀರ್ವಾದ, ಜನತಾ ಜನಾರ್ದನನ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಇಲ್ಲಿ ತನ್ನ ಪ್ರಭುತ್ವವನ್ನು ಅರ್ಥಾತ್ ವಿಜಯವನ್ನು ಸಾಧಿಸ್ತದೆ ಅನ್ನುವಂಥ ಮಾತನ್ನು, ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಮುರಿದು ನಾವು ಹೆಚ್ಚಿನ ಲೀಡ್ ಮಾಡ್ತೀವಿ. ಈ ಇತ್ತೀಚಿನ ವರದಿ ಏನಲ್ಲಿ BJPಗಿಂತ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗಳಿಸ್ತದೆ ಅನ್ನೋ ಒಂದು ನೋಡಿ, ಎಕ್ಸಿಟ್ ಪೋಲ್ 95% ಎಕ್ಸಿಟ್ ಪೋಲ್ದಲ್ಲಿ BJP ಹೆಚ್ಚು ಸ್ಥಾನ ಗಳಿಸ್ತದೆ ಅಂತ ಬಂದಿದೆ. ಕರ್ನಾಟಕದಲ್ಲಿ ಹೇಳೋದು ನಾನು. ನೀವು ಟೈಮ್ಸ್ ನಾವು ನೋಡ್ರಿ, ಇಂಡಿಯಾ TV ನೋಡ್ರಿ, ಸುವರ್ಣ TV ನೋಡ್ರಿ, TV9 ನೋಡ್ರಿ, TV9ದವ್ರು ಇಲ್ಲೇ ಇರ್ಬೇಕಲ್ಲ, TV9 ನೋಡ್ರಿ, ಈ ಎಲ್ಲ ಇದರಲ್ಲಿಯೂ ಬಂದಿದೆ. ಒಂದು ಸರ್ವೆದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಜಾಸ್ತಿ ಬಂದಿದೆ ಅಂತ ಹೇಳಿದ್ದಾರೆ. ಬಹುತೇಕ ಅದು ಕಾಂಗ್ರೆಸ್ ಸರ್ವೆನ ಏನೋ ನನಗೆ ಗೊತ್ತಿಲ್ಲ, ಯಾವ ಚಾನಲ್ ಅಂತ ನನಗೆ ಗೊತ್ತಿಲ್ಲ, ಯಾವ ಚಾನಲ್ ಮೇಲೆ ಆರೋಪ ಮಾಡ್ತಾ ಇಲ್ಲ. ಒಂದು ಸರ್ವೆಯಲ್ಲಿ ಬಂದಿದೆ. ಬೇರೆ ಬೇರೆ ಸರ್ವೆಗಳಿಗೂ ನಾನು ಏನು ಇಂಡಿಪೆಂಡೆಂಟ್ ಆಗಿ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೂ ಮಾತಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಕನಿಷ್ಠ ಅಂದ್ರೆ 25 ಸ್ಥಾನಗಳನ್ನು ನಾವು ಗೆಲ್ತೇವೆ. ಸರ್, DK ಶಿವಕುಮಾರ್ ಅವರು ಮಾತಾಡಿದ್ದಾರೆ ಸರ್ ಒಕ್ಕಲಿಗರ ಸಭೆಯಲ್ಲಿ. ಇದು 5 ವರ್ಷ ಸರ್ಕಾರ ಅಲ್ಲ, 10 ವರ್ಷ ಸರ್ಕಾರ. ಅಂದರೆ ಅವರು CM ಆಗೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲ, ಅವರು ಹೋಸರ್ತೇನೂ ಹಂಗೆ ವ್ಯಕ್ತಪಡಿಸಿದ್ರು. ಸಿದ್ದರಾಮಯ್ಯನವರು 2013ರಿಂದ 2018ರಲ್ಲಿ ಅವ್ರದ್ದು ಇತ್ತು, ಅವತ್ತು ಹಿಂಗೆ ವ್ಯಕ್ತಪಡಿಸಿದ್ರು. ನಾನು ಹೇಳೋದು, ಈ ಚುನಾವಣೆ ಆದ ನಂತರ
ಈ ಚುನಾವಣೆಯ ನಂತರ ಇದು 5 ವರ್ಷದ್ದು 2.5 ವರ್ಷದ್ದು ಸರ್ಕಾರ ಅಂತ ತೀರ್ಮಾನ ಆಗುತ್ತೆ. ಅಲ್ಲ, ಈಗ ಸಿದ್ದರಾಮಯ್ಯ ಅವರು ಒಂದೇನಂದ್ರೆ ಒಂದ್ ವೇಳೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತೋ ಅದಕ್ಕೆ ಬದ್ಧ ಅನ್ನೋ ಒಂದು ಮಾತನ್ನ, ಅಂದ್ರೆ ಇಷ್ಟು ದಿನ ನಾನೇ 5 ವರ್ಷ ಅಂತ ಹೇಳ್ತಿದ್ರು, ಈಗ ಏನಂದ್ರೆ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತದ ಅದಕ್ಕೆ ನಾನು ಅಂದ್ರೆ ಹೈಕಮಾಂಡ್ ಇಂಡಿಕೇಶನ್ ಕೊಟ್ಟದ ಅವರಿಗೆ 1 ವರ್ಷ ನಿಮ್ಗೆ ಹೇಳಿದ್ವಿ, ಲೋಕಸಭಾ ಚುನಾವಣೆ ಆದ ನಂತರ ಕೊಟ್ಟಿರಬಹುದು. ಆದ್ದರಿಂದ ಅವ್ರು ಹಂಗೆ ಮಾತಾಡ್ತಾ ಇದ್ದಾರೆ. ಅಲ್ಲಿ ಮತ್ತೊಂದು ಕಡೆ ನೀವು ಅಂದ್ರೆ ಲೋಕಸಭೆ ಮುಗಿದ ಕೂಡಲೇ ಏನು ಅವರ ಆಂತರಿಕ ಕಚ್ಚಾಟದಿಂದ ಸಮಸ್ಯೆಗಳಿದಾವೆ ಅಂತ ನಮಗಿರೋ ಮಾಹಿತಿ, ಬೇರೆ ಈಗಲೇನು ಕಾರಣ ಇಲ್ಲ. ಸಾಕಷ್ಟು ಆಂತರಿಕ ಕಚ್ಚಾಟವ. ಇಲ್ಲ ಡಿ ಕೆ ಶಿವಕುಮಾರ್ ಅವರು ಇವರು ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.